ಬನ್ನಿ ಈ ಕಡೆ ಒಂಚೂರ ಸಮುದಾಯದಿಂದ ವಿಶ್ವಕರ್ಮ ಎಲ್ಲ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಸುಮಾರು ಒಂದು 20 ವರ್ಷಗಳಿಂದ ನಾವು ಪಕ್ಷದ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾವುದೇ ವಿಚಾರದಲ್ಲಿ ನಮ್ಮ ಸ್ಪಂದನೆ ಇಲ್ಲ. ಈ ಹಿಂದೆ ವೆಂಕಟರಾಜು ಅಂತ ಅವರು ಡೆಪ್ಟಿ ಕಮಿಷನರ್ ಸ್ವಲ್ಪ ಸ್ಪಂದನೆ ಮಾಡಿ ನಮ್ಮ ವಿಶ್ವಕರ್ಮ ಸಮುದಾಯ ಭವನಕ್ಕೆ ಇವರಿಗೆ ಒಂದು 10 ಗುಂಟೆ ಜಮೀನು ಕೊಡಬೇಕು ಅಂತ ಹೇಳ್ಬಿಟ್ಟು ಸಭೆ ನಂಬರ್ 20ರಲ್ಲಿ ಮೆಡಿಕಲ್ ಕಾಲೇಜ್ ಹತ್ರ ಜಾಗ ಇದೆ. ಅದರಲ್ಲಿ ಒಬ್ಬ ಸೆಕ್ರೆಟರಿ ಅವರು ರಾಜಕೀಯ ಮಾಡಿ ನಮಗೆ ಎದುರಿಸಲಿಲ್ಲ. ಅದಕ್ಕೆ ತಾವು ಅಧ್ಯಕ್ಷರಾಗಿಂದ ಮತ್ತೆ ನಮ್ಮ ಎಲ್ಲಿಯ ಮಂಜುನಾಥ ಅಧ್ಯಕ್ಷರಾಗಿಂದ 2 ಶಕ್ತಿಗಳು ಸೇರ್ಕೊಂಡು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮೊಂದು ಈ ಸಭೆ ನಂಬರ್ ಅಲ್ಲಿ ಒಂದು 10 ಗುಂಟೆ ಜಮೀನು ಕೊಟ್ರೆ ಒಂದು ಸಮುದಾಯ ಭವನ ನಾವು ಕಟ್ಸ್ಕೊಂಡು ಆ ಸಮುದಾಯ ಭವನ ನೂತನ ಒಂದು ಸಮುದಾಯ ಭವನಕ್ಕೆ ನಿಮ್ಮ ಇಬ್ರು ಅಧ್ಯಕ್ಷನ ಕರೆಸಿ ಸ್ವಾಗತವನ್ನು ಮಾಡ್ತೀವಿ ಅಂತ ನಾನು ಹೇಳ್ತಾ ಮನವಿ ಪತ್ರವನ್ನು ವಿಶ್ವಕರ್ಮ ಕೋಲಾರ ಜಿಲ್ಲಾ ವತಿಯಿಂದ ಶ್ರೀನಿವಾಸಪುರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಒಂದು 2,000 ಜನ ಮಹಿಳೆಯಿಂದ ಮಂಗಳಗೌರವ ದಿವಸ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಜುಲೈ 5ನೇ ತಾರೀಕು ಕಾರ್ಯಕ್ರಮ ಇದೆ, ದಯಮಾಡಿ ಎಲ್ಲ ಬರಬೇಕು. ಆಮೇಲೆ ನಿಗಮದ ವತಿಯಿಂದ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳೆಯರಿಗಾಗಿ ಏನಾದರೂ ಒಂದು ಅವತ್ತು ಕೊಡುಗೆನ ಇಲಾಖೆಯಿಂದಾನೆ ನಿಗಮದಿಂದಾನೇ ಕೊಡಬೇಕು ಅಂತ ನಾನು ಹೊಲಿಗೆ ಯಂತ್ರನೋ ಅಥವಾ ಬೇರೆ ಯಾವುದಾದ್ರೂ ಅವಕಾಶ ಇದೆ ತಗೊಂತ ಇಲ್ವಾ, ಅಥವಾ ಗರುಡ ಧ್ವಜಸ್ತಂಭ ಅಂತಲೂ ಹೇಳ್ಬೋದು. ಆ ರೀತಿ ಇಬ್ಬರು ಸಹೋದರ ಧ್ವಜರು ಅಂದರೆ ನಮಗೆ ಸರ್ಕಾರದ ಕಣ್ಣುಗಳಿದ್ದಂಗೆ ಅವರು. ಒಬ್ಬರು ಎಲೆ ಮಂಜುನಾಥ್ ಅಣ್ಣವರು ಮತ್ತು ನಮ್ಮ ಸುಜ್ಞಾನ ಮೂರ್ತಿಗಳು ಇವತ್ತು ನಮ್ಮ ಕೋಲಾರಕ್ಕೆ ಬಂದಿರೋದು ಒಂದು ಸುದೈವ. ಇದೊಂದು ಭಾಳ ಸಂತೋಷ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನಪ್ಪ ಜೊತೆಯಲ್ಲೇ ಇದ್ದಾರೆ. ನಮ್ಮ ಅಧ್ಯಕ್ಷನ ಪ್ರತ್ಯೇಕವಾಗಿ ಮಾತಾಡಬೇಕಾಯಿತು, ಮಂಜುನಾಥ್ ಸರ್ ಪ್ರತ್ಯೇಕವಾಗಿ ಮಾತಾಡಬೇಕಾಯಿತು ಅಂತ ಕೇಳಿದಾಗ ನಾನು ಪಲ್ಗುಣ ಅವರಿಗೆ ಕೇಳಿದಾಗ ಇಲ್ಲ ಜೊತೆಗೆ ಮಾತಾಡೋಣ ಎಲ್ಲ ಒಂದೇ ಅಂತ. ಹಾಗಾಗಿ ತುಂಬ ಸಂತೋಷ. ಇವತ್ತು ವಿಶ್ವಕರ್ಮರ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟಿದೆ. ಮೊದಲನೇ ವಾಟ್ಸಪ್ಪಲ್ಲಿ ಗಮನಿಸಿದಾಗ ಕುಂದುಕೊರತೆಗಳ ಸಭೆಗೆ ಬನ್ನಿ ಅಂತೇಳಿ ಆಹ್ವಾನ ಮಾಡಿದ್ದಾರೆ ಅಧ್ಯಕ್ಷರು ಅಥವಾ ಅವರ ಸಹಚರರು. ಸಂತೋಷ. ಕುಂದುಕೊರತೆಗಳು ಭಾಳಷ್ಟು ಇದೆ ಅಧ್ಯಕ್ಷರೇ. ಅದನ್ನು ನಾವು ಈ ಸ್ವಾತಂತ್ರ್ಯ ಪೂರ್ವದಿಂದ ನಾವು ಪ್ರಯತ್ನ ಪಡ್ತಾನೇ ಇದ್ದಾರೆ, ನಮ್ಮ ಹಿರಿಕರು ಪಡ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಒನ್ಗೂಡ್ತಾ ಇಲ್ಲ. ಈಗಾಗಲೇ ಜಗದೀಶ್ವರಾಚಾರ್ಯರು ಒಂದು ಮನವಿ ಕೊಟ್ಟರು, ನಿಮಗೆ ಒಂದು ನಮಗೊಂದು ಭೂಮಿ ಕೊಡಿಸಿ ಅಂತೇಳಿ. ಇದರ ಪ್ರಯತ್ನದ ಫಲವಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ವಿಶ್ವಕರ್ಮ ಮಹಾಸಭಾದ ಕೆ ಪಿ ನಂಜುಂಡಿಯವರಾಗಿರ್ಬೋದು, ಅದಕ್ಕೂ ಮೊದಲು ಕೆಲವರೆಲ್ಲ ಹಿರಿಕರು ನಮ್ಮ MLC ಆಗಿದ್ದರು, ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಚಂದ್ರಶೇಖರ್ ಕಂಬಾರ್ ಅವರು ಸಹ ಕೋಲಾರಕ್ಕೆ ಬಂದು ನಿಮಗೆ ನೆರವು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟೋದಂಥ ದಿನಗಳು ನಾವು ನೆನೆಸ್ಕೋಬೇಕಾಗ್ತದೆ. ಹಾಗಾಗಿ ಇಲ್ಲಿ ಜನಪ್ರತಿನಿಧಿಗಳು MLAಗಳು MP ಗಳು ನಮ್ಮ ಮಂಜಣ್ಣವ್ರಿಗೆ ಗೊತ್ತು, ಎಲ್ಲರನ್ನೂ ಸಂಪರ್ಕ ಮಾಡಿದ್ದೇವೆ. ಎಲ್ಲ ವೇದಿಕೆಗಳಲ್ಲೂ ಪ್ರತಿ ವರ್ಷ ವಿಶ್ವಕರ್ಮ ಜಯಂತಿ, ಅಮರಶಿಲ್ಪಿ ಜಯಂತಿ ಕಾರ್ಯಕ್ರಮಗಳಲ್ಲಿ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾನೆ ಇದ್ದೇವೆ. ಆದರೆ ಏನೋ ಗೊತ್ತಿಲ್ಲ, ನಮಗೆ ಯಾವ ಹಂತದಲ್ಲಿ ನಮಗೆ ಶಾಪ ಇದೆಯೋ ಗೊತ್ತಿಲ್ಲ, ಅದು ವಿಮೋಚನೆ ಆಗಿಲ್ಲ. ಆದರೂ ಕೂಡ ಇವಾಗ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ, ನಿಮಗೆ ತುಂಬ ಹೃದಯದ ಸ್ವಾಗತ. ಜೊತೆಯಲ್ಲಿ ನಮ್ಮ ಕೊರತೆ ಜಾಸ್ತಿ ಇದೆ, ಅದಕ್ಕೆ ನೀವು ದಯಮಾಡಿ ನಮಗೆ ಒಂದು ಪ್ರತ್ಯೇಕವಾದಂಥ ಒಂದು ಸಮಯನ ಕೊಟ್ಟು ಕೋಲಾರ ಜಿಲ್ಲೆಗೆ 1 ವಾರ 15 ದಿನಗಳ ಗಡುವು ಕೊಟ್ಟು ನೀವು ಆವಾಗ ಬರ್ತೀನಿ ಅಂದ ತಕ್ಷಣ ನಾವೆಲ್ಲ ವಿಶ್ವಕರ್ಮರು ಇಲ್ಲೇನು ಸುಮಾರು ನಾವು ತಿಳ್ಕೊಂಡಾಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಒಂದು 6 ತಾಲೂಕಲ್ಲಿ ಒಂದು 25,000 to 30,000 ಜನ ವಿಶ್ವಕರ್ಮರಿದ್ದೇವೆ. ಒಗ್ಗೂಡಿಸೋದೇ ಕಷ್ಟ ಆಗಿದೆ. ಒಬ್ಬರನ್ನ ಒಗ್ಗೂಡಿಸೋದು ಅಂತೇಳಿದ್ರೆ ಇನ್ನೊಂದು ಕಡೆ ಏನೋ ಒಂದು ಎಡವಟ್ಟಾಗ್ತದೆ. ಹಾಗಾಗಿ ಇವತ್ತು ಭಾಳಷ್ಟು ಜನ ಬರ್ತಾಯಿದ್ರು, ಸಮಯ ಸಾಕಾಗ್ತಾ ಇಲ್ಲ ನಮಗೆ. ನಿನ್ನೆ ತಾನೇ ನಮಗೆ ಮಾಹಿತಿ ಬಂತು, ಆದರೂ ಕೂಡ ಪರವಾಗಿಲ್ಲ, ನಿಮ್ಮನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ, ಹೃದಯದಿಂದ ನಿಮ್ಮನ್ನು ನೆನೆಸ್ಕೊಳ್ತೇವೆ. ಹಾಗಾಗಿ ಇವತ್ತು ನೀವು ಬಂದಿರೋ ಸಂತೋಷ. ದಯಮಾಡಿ ಇನ್ನೊಂದು ದಿನಗಳಲ್ಲಿ ನಮಗೆ ವಿಶ್ವಕರ್ಮರ ಕುಂದುಕೊರತೆಗಳ ವಿಚಾರ ಮಾಡೋದಕ್ಕೆ 1 ವಾರ 15 ದಿನ ಗಡುವು ಕೊಟ್ಟು ದಯಮಾಡಿ ನಮಗೆ ಅವಕಾಶ ಕೊಡಿ. ಅಥವಾ
ನಿಮ್ಮ ಬೆಂಗಳೂರು ಕಚೇರಿಗೆ ಬರೋದಕ್ಕೂ ನಾವು ರೆಡಿಯಾಗಿದ್ದೇವೆ. ಭಾಳಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ. ಬೇಕಾದಷ್ಟು ನಮ್ಮ ವಿಶ್ವಕರ್ಮಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ದೇವಸ್ಥಾನ, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಆಸ್ತಿ ಕೂಡ ಇದೆ. ಅದನ್ನೆಲ್ಲ ಸರ್ಕಾರ ಯಾವುದೋ ಒಂದು ಹಂತದಲ್ಲಿ ಕಬ್ಜಾ ಮಾಡಿಕೊಂಡಿದೆ. ಅದನ್ನು ನಮಗೆ ಬಿಡಿಸ್ಕೊಡೋ ಅಂಥ ವ್ಯವಸ್ಥೆ ಕೂಡ ಆಗಬೇಕು. ಈಗಾಗಲೇ ನಮ್ಮ ಇತಿಹಾಸದಲ್ಲಿ ಉಳ್ಕೊಳ್ಳೋ ಅಂಥ ಒಂದು ತಿಗಳ ಸಮಾಜದ ಭವ್ಯವಾದ ಒಂದು ಭವನವನ್ನು ಕಟ್ಕೊಂಡಿದೆ. ನಂಗೆ ಸಂತೋಷ ಆಗ್ತದೆ. ಆ ಭವನದಲ್ಲಿ ಬೇಕಾದಷ್ಟು ಸರಿ ಕಾರ್ಯಕ್ರಮಗಳು ಮಾಡಿದ್ದೇವೆ. ನಮ್ಮ ಫಲ್ಗುಣ ಅವರು, ನಮ್ಮ ಮಂಜಣ್ಣವರು ಮತ್ತಿತರ ಎಲ್ಲ ತಿಗಳ ಸಮಾಜದ ಬಂಧುಗಳು ಜೊತೆಯಾಗಿ ಒಗ್ಗಟ್ಟಾಗಿ ನಿಂತು ಒಂದು ಭವನ ಕಟ್ಕೊಂಡಿದ್ದಾರೆ. ಅದು ನಮ್ಗೆ ಸಂತೋಷ. ಆದರೆ ಇಲ್ಲಿ ನಮಗೆ ನೆಲೆ ಇಲ್ಲ ವಿಶ್ವಕರ್ಮರಿಗೆ. ಮೂಲತಃ ವಿಶ್ವಕರ್ಮರು ಇಲ್ಲಿ ಏನು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇದೆ. ಶಿವಾರ ಪಟ್ಟಣದ ಶಿಲ್ಪಿಗಳು ಇಡೀ ಪ್ರಪಂಚಕ್ಕೆ ವಿಗ್ರಹಗಳನ್ನ, ಶಿಲ್ಪಕಲೆಯನ್ನು ಮತ್ತು ಲೋಹದ ಶಿಲ್ಪಕಲೆಯನ್ನು ಎಲ್ಲ ಕೊಡುವಂಥ ವಿಶ್ವಕರ್ಮರಿಗೆ ಇಲ್ಲಿ ಒಂದು ಅರ್ಧ ಇಂಚು ಭೂಮಿ ಇಲ್ಲ ರೀ. ನೀವು ತಿಳ್ಕೊಬೇಕು ದಯಮಾಡಿ. ಇಷ್ಟು ಜನ ವಿಶ್ವಕರ್ಮರು, ನಾನು ಸಮೇತ, ನನಗೂ 70 ವರ್ಷ ಮೇಲೆ ಆಗೋಯ್ತು. ಜಗದೀಶ್ವರಾಚಾರ್ಯರಿಗೆ ಒಂದು 75-76 ಆಗಿರ್ಬೋದು. ಈ ಹಿಂದೆ ಇದ್ದಂಥ ವಿಶ್ವಕರ್ಮರಿಗೂ ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ, ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರ ಆಗಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಹೇಳೋಕ್ಕೆ ಬಿಟ್ಟು ಮಾಡೋದಿಲ್ಲ. ಕೈಗೆ ಬರ್ತದೆ, ಹಿಂದಕ್ಕೆ ಹೋಗ್ತದೆ. ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕಾಗಿ ಭಾಳ ಗಂಭೀರವಾದಂಥ ಚರ್ಚೆಗಳು ನಾವು ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಎಲ್ಲ ಸಮುದಾಯಗಳು, ಯಾಕೆಂದರೆ ನಾವು ಇವತ್ತು ಯಾಕೆ ನಾನು ಮನಸ್ಫೂರ್ತಿಯಾಗಿ ಬಿಚ್ಚಿ ಮಾತಾಡ್ತಾ ಇದ್ದೀನಿ ಅಂದರೆ, ಈ ನಮ್ಮ ಸ್ನೇಹಿತರು ಇವರೆಲ್ಲ ತಿಗಳ ಸಮಾಜದ ಸ್ನೇಹಿತರು, ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟ ಅಂತ ಒಂದು ದೊಡ್ಡ ಸಂಸ್ಥೆನೇ ಇಲ್ಲಿದೆ ಕೋಲಾರದಲ್ಲಿ. ಅಣ್ಣವ್ರಿಗೆ ಗೊತ್ತು. ಅಣ್ಣವರು ಕೂಡ ನಮ್ಮ ಸಭೆಗಳಲ್ಲಿ ಬೇಕಾದಷ್ಟು ಬಂದಿದ್ದಾರೆ. ನಮ್ಮ ಮಂಜಣ್ಣವರು ಒಕ್ಕೂಟದ ಈಗ ಒಂದು ಅಧಿಪತ್ಯನ ಸಾಧಿಸ್ಕೊಂಡಿದ್ದಂಥವ್ರು. ನಾವು ಮೊನ್ನೆ ತಾನೇ ಒಂದು ಸಭೆ ಮಾಡಿದ್ರಿ ಹಿಂದುಳಿದ ಜಾತಿಗಳ ಒಕ್ಕೂಟದ್ದು. ನಿಮ್ಮನ್ನು ಆಹ್ವಾನ ಮಾಡಬೇಕು, ನಿಮಗೊಂದು ಅದ್ದೂರಿಯಾದ ನಗರ ಇದ್ರದ್ದು ಮಟ್ಟದಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ವಿಚಾರ ಪ್ರಸ್ತಾಪ ಆಯಿತು. ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲ ನಮ್ಮ ಸಮಸ್ಯೆಗಳನ್ನ ಹೇಳಿದ್ರು. ಈಗಾಗಲೇ ಸತ್ಯವತಿಯವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ನಾವು ಭಾಳ ಪ್ರಯತ್ನ ಪಟ್ರು. ಇನ್ನೇನು ಕೈಗೆ ಬಂದುಬಿಡ್ತು ಒಂದೊಂದು ಎಕರೆ ಎಲ್ಲ ಸಮುದಾಯಗಳಿಗೆ. ವಿಶ್ವಕರ್ಮ ಸಮಾಜ, ತಿಗಳ ಸಮಾಜ, ಈಡಿಗ ಸಮಾಜ, ಕುರುಬ ಸಮಾಜ ಎಲ್ಲ ಸಮಾಜಗಳಿಗೂ ಬಂದೇ ಬಿಡ್ತು. ನೀಲನಕ್ಷೆ ಕೂಡ ಆಗೋಯ್ತು. ಅಷ್ಟೊತ್ತಿಗೆ ಯಾರೋ ಅದ್ರ ಮೇಲೆ ಕಣ್ಣು ಹಾಕ್ಬಿಟ್ಟು ಹೊರ್ಟೋಯ್ತು. ನಾವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ಯಾವುದು ಏನೂ ಸಿಗೋದಿಲ್ಲ. ಇವು ನಮಗೆ ಶಕ್ತಿ ನಾಯಕರು ಸಿಕ್ಕಿದ್ದಾರೆ. ನಮ್ಮ ತಿಗಳ ಸಮಾಜದಕ್ಕೆ ಅಧ್ಯಕ್ಷರು ಸಿಕ್ಕಿದ್ದಾರೆ, ವಿಶ್ವಕರ್ಮ ಸಮಾಜಕ್ಕೆ ಅಧ್ಯಕ್ಷರು ಸಿಕ್ಕಿದ್ದಾರೆ. ಈ ಸಂದರ್ಭದಲ್ಲಾದರೂ ನಿಮ್ಮ ಸೇವಾ ಅವಧಿನಲ್ಲಿ ಈಗೇನು 2 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂಥೇಳಿ ಇದೆ ವಾಸ್ತವ ಅಂಶ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಆತ್ಮೀಯರು ನಮ್ಮ ಇವ್ರಿಗೆ, ಸುಜ್ಞಾನ ಮೂರ್ತಿಗಳಿಗೆ. ನಮ್ಮ ಮಂಜಣ್ಣವ್ರಿಗೇನು ಕಡಿಮೆ ಏನಿಲ್ಲ. ಆ ಮಂಜಣ್ಣವ್ರಿಗೂ ಎಲ್ಲನೂ ಆತ್ಮೀಯರೇ ಎಲ್ಲ. ಅವರು ಆಯುಕ್ತರಾಗಿದ್ದಾಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಮಂಜಣ್ಣವರು. ಎಲ್ಲ ಸಮಾಜಗಳಿಗೆ ಎಲ್ಲ ಗೊತ್ತು, ಕಷ್ಟ ಸುಖ ಗೊತ್ತು. ವಿಶ್ವಕರ್ಮರಿಗೆ ಅಷ್ಟೇ ಅಲ್ಲ ರೀ, ಪ್ರತಿಯೊಂದು ಸಣ್ಣ ಸಣ್ಣ ಈ ಮೈಕ್ರೋಸ್ಕೋಪು ಜನಾಂಗ ಇದೆ ನಮ್ಮಲ್ಲಿ. ನಾವೇ ಧ್ವನಿ ಎತ್ತಿ ಮಾತಾಡೋ ಅಂಥವ್ರು, ಬೇರೆ ಯಾರೂ ಮಾತಾಡ್ತಾ ಇಲ್ಲ ಪಾಪ. ಭಾಳಷ್ಟು ಜನ ನೋಡಿ ಇಲ್ಲಿ ತಮ್ಮ ಪರಿಚಯ ಮಾಡ್ಕೊಳ್ಳೋಕ್ಕೆ ಎಷ್ಟು ತಿಣುಕಲಾಡ್ತಾ ಇದ್ರು. ನನಗೆ ನೋವಾಗ್ತದೆ. ನಾವು ಧ್ವನಿ ಎತ್ತಿಲ್ಲ ಅಂದರೆ ನಮ್ಮನ್ನು ಅಡಗಿಸ್ಬಿಡ್ತಾರೆ. ಅದಕ್ಕಾಗಿ ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರು ಅಷ್ಟೇ ಸವಲತ್ತು ತಗೋಬೇಕು. ಇವತ್ತು ಒಂದು ಸಮುದಾಯ, ಒಂದು 2-3 ಸಮುದಾಯಗಳು ಬಾಚ್ತಾ ಇದ್ದಾವೆ ಸರ್ಕಾರದ ಸಂಪತ್ತನ್ನು. ನಾವು ಯಾವಾಗ ತಗೊಳ್ಳೋದು? ನಾನು ಅದನ್ನೇ ಪ್ರಸ್ತಾಪ ಮಾಡಿದೆ ಹೋದ ಸಾರಿ ಮೀಟಿಂಗಲ್ಲಿ. ಒಂದು ಪ್ರತಿಮೆ ನೆಟ್ಟಿ 1,000 ಜನಕ್ಕೆ ಶಕ್ತಿ ಬರ್ತದೆ. ಒಂದು ದೇವರಾಜ ಅರಸು ಪ್ರತಿಮೆನೆ ನೆಡೋದಕ್ಕೆ ನಾವು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮಂಜಣ್ಣ ಆಲ್ಸೋ. ಅದು ನಮ್ಮ ಕೈಗೂಡ್ತಾ ಇಲ್ಲ. ಯಾಕೆಂದರೆ ನಮಗೆ ಒಗ್ಗಟ್ಟಿಲ್ಲ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಹಿರಿಯರು, ಸುಜ್ಞಾನ ಮೂರ್ತಿಯವರು, ನಮ್ಮ ಮಂಜಣ್ಣವರು ಬಂದಿರೋದು ಸಂತೋಷ. ಈ ಸಂತೋಷದ ಕಾರ್ಯಕ್ರಮದಲ್ಲಿ ನಾನೇನಾದರೂ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದೆ, ದಯವಿಟ್ಟು ತಾವು ಹೊಟ್ಟೆಗೆ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಹಕಾರ ಕೊಡಬೇಕು ಅಂತೇಳಿ. ಯಾಕೆಂದರೆ ಮಂಜಣ್ಣವರು ಸುಮಾರು 40 ವರ್ಷಗಳಿಂದ ನನ್ನನ್ನು ಗಮನಿಸ್ತಾ ಇದ್ದಾರೆ. ನನ್ನ ಹೋರಾಟ ದಿನಗಳನ್ನ ಗಮನಿಸಿದ್ದಾರೆ. ಬರೀ ವಿಶ್ವಕರ್ಮ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಭಾಳಷ್ಟು ವರ್ಷಗಳ ಕಾಲ ನಾನು ವಿಶ್ವಕರ್ಮ ಅಂದೇಳಿ. ಹಾಗಾಗಿ ನನ್ನ ಹೋರಾಟ ದಿನಗಳನ್ನ ಗಮನಿಸಿದ್ದಾರೆ, ನನ್ನ ಪತ್ರಿಕೋದ್ಯಮದ ದಿನಗಳನ್ನು ಗಮನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ನೀವು ಕೈ ಜೋಡಿಸ್ಬೇಕು, ನಿಮ್ಮ ಸಮಾಜಕ್ಕೆ ನಾವು ಕೈ ಜೋಡಿಸ್ತೀರಿ, ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಸಾಧನೆ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ತಿಗಳ ಸಂಘದ ಅಧ್ಯಕ್ಷರು
ಹಾಗೂ ವಿಶ್ವಕರ್ಮದ ಅಧ್ಯಕ್ಷರು ಇಬ್ಬರು ನಮಗೆ ಕೋಲಾರ ಜಿಲ್ಲೆಗೆ ಇವತ್ತು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಜೋಡೆತ್ತುಗಳ ಥರ ಬಂದಿದ್ದೀರ. ಈಗೇನು ಇಷ್ಟೊತ್ತು ನಮ್ಮ ಕಲಾವಿದ ವಿಷ್ಣುವರು ಹೇಳಿದ್ರು, ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಸಮಸ್ಯೆಗಳಿದೆ ಸಣ್ಣ ಸಣ್ಣ ಜಾತಿಗಳಿಗೆ. ಅದನ್ನು ನಿವಾರಣೆ ಮಾಡೋಕ್ಕಂಥ ವ್ಯಕ್ತಿಗಳು ಯಾರು ಇದುವರೆಗೆ ಸಿಕ್ಕಿಲ್ಲ. ಈಗ ನೀವು ಸಿಕ್ಕಿದ್ದೀರಾ. ನೀವಿಬ್ಬರು ಜೋಡೆತ್ತುಗಳ ಥರ ಈ ಸಣ್ಣ ಸಣ್ಣ ಜಾತಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಮೊದಲಾಗಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಬಹಳ ಹಿಂದುಳಿದ ಸಮಾಜ ನಮ್ಮದು. ವಿಶ್ವಕರ್ಮ ಸಮಾಜದವರಾದರೂ ಆಗಾಗ ಸ್ವಲ್ಪ ಸ್ವಲ್ಪ ದುಡ್ಡು ನೋಡ್ತಾರೆ. ನಮ್ಮ ಸಮಾಜದವ್ರು ದುಡ್ಡು ನೋಡೋ ಪ್ರಶ್ನೆನೇ ಇಲ್ಲ. ವ್ಯವಸಾಯ ಮಾಡಬೇಕು, ವ್ಯವಸಾಯದಲ್ಲಿ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಲಾಸ್ ಆದರೆ ಲಾಸ್ ಆಯಿತು. ಎಷ್ಟೋ ಜನ ರೈತರು ನೇಣಾಕ್ಕೊಂಡಿದ್ದಾರೆ. ಅಂಥ ಸಮಾಜ ನಮ್ಮದು. ದಯವಿಟ್ಟು ನಮ್ಮ ಸಮಾಜಕ್ಕೆ ನೀವು ಜೊತೆಯಲ್ಲಿದ್ದೀರಾ. ಆದಷ್ಟು ಬೇಗ ನಮ್ಮ ರೈತರಿಗೆ ಏನೇನು ಅನುಕೂಲಗಳು ಬೇಕೋ ಅದೆಲ್ಲ ಅನುಕೂಲಗಳು ಮಾಡಿಕೊಡಿ. ರೈತರೆಲ್ಲ ಚೆನ್ನಾಗಿ ಬೆಳೆಗಳು ಮಾಡಿ ಅವರು ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿಶ್ವಕರ್ಮದ ಅಧ್ಯಕ್ಷರಲ್ಲಿ ನಮ್ಮ ಬೇಡಿಕೆ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಸಮಾಜದಲ್ಲೂ ಕೂಡ ಸುಮಾರು ಕಷ್ಟಗಳಿದ್ದಾವೆ, ನಾವು ನೋಡ್ತಾ ಇದ್ದೀವಿ. ಸುಮಾರು ಕೈ ಕಸುಬು ಮಾಡೋರು ಕೆಲಸ ಇದ್ದರೆ ದುಡ್ಡಿರಲ್ಲ, ದುಡ್ಡಿದ್ದರೆ ಕೆಲಸ ಇರೋದಿಲ್ಲ. ಆ ಥರ ಕಸುಬುದಾರರು ನಿಮ್ಮಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಅವರೆಲ್ಲ ಮೇಲೆ ಎತ್ತ ಕೆಲಸ ತಾವು ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದಂತ ಮಂಜುನಾಥ್ ಅವರಿಗೆ ನಮಸ್ಕರಿಸ್ತೇನೆ ಮತ್ತು ವಿಶ್ವಕರ್ಮ ಅಧ್ಯಕ್ಷ ಅವರಿಗೆ ನಮಸ್ಕಾರ ಮಾಡಿ, ಮತ್ತು ಇಲ್ಲಿನ ಪಾಲ್ಗೊಣ ಅಣ್ಣವರೇ ಮತ್ತು ಈ ಥರ ನಮ್ಮ ಕುಲ ಬಾಂಧವರೇ, ವೆಂಕಟೇಶ್ ಅಣ್ಣವರೇ ಎಲ್ಲರಿಗೂ ನಮಸ್ಕಾರ ನಾನು ಮಾತನಾಡ್ತೇನೆ. ನಮ್ಮ ತುಂಬ ಹಿಂದುಳಿದ ಜನಾಂಗ, ಇದುವರೆಗೂ ನಮ್ಮಲ್ಲಿ ಯಾರೂ ಅಧ್ಯಕ್ಷ ಆಗಿಲ್ಲ. ತಾವೇ ಪ್ರಪ್ರಥಮ. ಅದನ್ನು ಸಹ ಕೋಲಾರ ಜಿಲ್ಲೆಗೆ ಹೋಗುವಂಥ ಅಧ್ಯಕ್ಷಗಿರಿಯನ್ನು ತಮಗೆ ಪಡ್ಕೊಳ್ಳೋದಕ್ಕೆ ತಮಗೆ ಯಾವಾಗಲೂ ನಾವು ಚಿನ್ನಋಣಿಯಾಗಿರ್ತೀವಿ. ನಮ್ಮ ಜಿಲ್ಲೆಯವರು ಮಂಜಣ್ಣವರು ಮೋಸ್ಟ್ಲಿ ನಾನು ಬಂಗಾರಪೇಟೆಯಲ್ಲಿದ್ದಾಗ ನೋಡಿದ್ದೀನಿ ಅಂದ್ಕೊಳ್ತೀನಿ. ತಾವು ಬಂಗಾರಪೇಟೆಯಲ್ಲಿ ತಾಲೂಕು ಆಫೀಸ್ನಲ್ಲಿದ್ದಾಗ ನಾನು ನೋಡಿದೆ ಅಂದ್ಕೊಳ್ತೀನಿ. ನಮ್ಮಲ್ಲಿ ಎಷ್ಟೋ ಪಂಗಡಗಳಿರ್ಬೋದು, ಏನು ಇರ್ಬೋದು. ಅದರಲ್ಲಿ ನಮ್ಮಲ್ಲಿ ಒಬ್ಬರು ಕಾಂಗ್ರೆಸ್ಸು, ಒಬ್ಬರು BJP, ನಾವು ಅವ್ರ ಜೊತೆಯಲ್ಲಿ ಬರಲಿಲ್ಲ, ನಾವು ಯುದ್ಧದಲ್ಲಿ ಇದೇ ನಮ್ಮ ದೊಡ್ಡ ಸಮಸ್ಯೆ. ನಾವು ಈ ಉದಾಹರಣೆಗೆ ನಾವು ಮುಸ್ಲಿಮ್ಸರನ್ನ ತೆಗೆದುಕೊಂಡ್ರೆ ಅವರು BJP ಅವ್ರದ್ದು ದುಡ್ಡು ತೆಗೆದುಕೊಳ್ತಾರೆ, ಕಾಂಗ್ರೆಸ್ನವರು ತೆಗೆದುಕೊಳ್ತಾರೆ, ನಾವೆಲ್ಲ ಒಂದೇ ಇಂಪ್ರೂವ್ಮೆಂಟ್ ಆಗ್ತಾರೆ. ನಮ್ಮಲ್ಲಿ ಆ ಗುಣ ಇಲ್ಲ. ನಾವೆಲ್ಲ ಒಂಟಾಗಿ ತಾವು ಪ್ರಥಮ ಚೇರ್ಮನ್ ಆಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ. ನಮ್ಮ ಸಮುದಾಯದ ಏಳಿಗೆ ಮತ್ತು ನಮ್ಮಲ್ಲಿ ತುಂಬ ಅಪಾಯಿಂಟ್ಮೆಂಟೂ ಕಮ್ಮಿ ಇದೆ. ದೊಡ್ಡ ದೊಡ್ಡ ಹುದ್ದೆಗಳಿರೋ ಸವಿತಾ ಮೇಡಮ್ ಅವರು ಕೆಲವರು ಮಾತ್ರ ಇದ್ದಾರೆ ಹೊರತು ಬೇರೆಯವರೆಲ್ಲ ತುಂಬ ಕಮ್ಮಿ ಇದ್ದಾರೆ. ಸುಬ್ಬಣ್ಣ ಅವರು ಸ್ವಲ್ಪ ಕಮ್ಮಿನೇ ನಮ್ಮಲ್ಲಿ. ಅದರಿಂದ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಕೊಂಡು ತಮ್ಮ ಸಮುದಾಯನ ಏಳಿಗೆ ಮಾಡಬೇಕು ತಮ್ಮಲ್ಲಿ ಸಮಯದಿಂದ